ಮನುಷ್ಯನ ಜೀವನವು ಇದು ಎರಡು ಮಿತಿಗಳಲ್ಲಿ ಚಲಿಸ್ತದೆ. ಯಾವ ಎರಡು ಮಿತಿಗಳಲ್ಲಿ ಮನುಷ್ಯನ ಜೀವನದ ಚಲನೆ ಸಾಗ್ತೈತಿ ಅಂದ್ರ, ಒಂದು ಹುಟ್ಟು, ಇನ್ನೊಂದು ಸಾವು. ಈ ಹುಟ್ಟು ಮತ್ತು ಸಾವು ಅನ್ನುವ ಎರಡು ಮಿತಿಗಳ ಮಧ್ಯೆ ಮನುಷ್ಯನ ಜೀವನ ಸಾಗ್ತದೆ. ಯಾವುದಕ್ಕೆ ನಾನು ಇದು ನನ್ನ ಹುಟ್ಟು ಅಂತ ಕರಿತೀನಿ, ನಾ ಹೇಳ್ತೀನಿ ಇಂದು ನನ್ನ ಹುಟ್ಟು ಹಬ್ಬ ಅಂತೀನಿ. ಯಾವುದಕ್ಕೆ ನಾನು ನನ್ನ ಹುಟ್ಟು ಅಂತ ನಾನು ಕರಿತೀನಿ, ವಾಸ್ತವದಲ್ಲಿ ಅದು ನನ್ನ ಹುಟ್ಟೇನು? ನಾನು ಇಲ್ಲಿ ಹುಟ್ಟಬೇಕಾದ್ರೆ ಯಾರಾದರೂ ನನ್ನ ಕೂಡ ಚರ್ಚೆ ಮಾಡಿ ಜನ್ಮ ತಗೊಂಡು ಬಂದಾರೇನು? ಅಥವಾ ನನ್ನ ಹುಟ್ಟು ನನ್ನ ಇಚ್ಛೆಯಾಗಿತ್ತೇನು? ನಾನು ಗಂಡಾಗಿ ಹುಟ್ಟಬೇಕೋ, ಹೆಣ್ಣಾಗಿ ಹುಟ್ಟಬೇಕೋ, ಇಂಥ ದೇಶದಲ್ಲಿ ಹುಟ್ಟಬೇಕೋ, ಇಂಥವರ ಗರ್ಭದಲ್ಲಿ ಹುಟ್ಟಬೇಕೋ, ನನ್ನ ಇಚ್ಛೆಯಾಗಿತ್ತೇನು? ಅಥವಾ ನನಗೆ ಯಾರಾದರೂ ಹುಟ್ಟುವುದಕ್ಕಿಂತ ಮುಂಚೆ ನನ್ನೊಂದಿಗೆ ಚರ್ಚಿಸಿ ಈ ಭೂಮಿಗೆ ಕರ್ಕೊಂಡು ಬಂದಾರೆ? ಅಂದ್ರ ನನ್ನ ಹುಟ್ಟು ನನ್ನ ಇಚ್ಛೆಯಲ್ಲಿ ನಡೆದಿಲ್ಲ, ಯಾರದೋ ಇಚ್ಛೆಯಲ್ಲಿ ನಡೆದಿದೆ ಅಷ್ಟೆ. ಸಾವಾದ್ರೂ ಸಹಿತ ಸಾವು ಬಂದಾಗ ಏನಪ್ಪಾ ನಿನ್ನ ಮಕ್ಕಳು ಮೊಮ್ಮಕ್ಕಳು ಮದುವೆ ಅದಾವ, ಸ್ವಲ್ಪ ತಡೆದು ಬರ್ಲೇನಂತ ಕೇಳೈತೇನದು? ಅಥವಾ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ಬರ್ಲೇನಂತ ಕೇಳೈತೇನು? ಏನೂ ಇಲ್ಲ. ಸಾವು ಅಂದ್ರೆ ಕರೆಯದೆ ಬರುವ ಅತಿಥಿ. ಅದು ಏನ್ ನಿನಗೆ ನೋಟಿಸ್ ಕೊಟ್ಟೈತ? ಏನ್ ನಿಮ್ಮ ಮನೆಗೆ ನೋಟಿಸ್ ಬೋರ್ಡ್ ಅಂಟಿಸ್ಯಾರ ಇಂಥ ದಿವ್ಸ ಬರ್ತೀವಂತ ತಿಳ್ಕೊಂಡು? ಏನೂ ಇಲ್ಲ. ಅಂದ್ರ ಸಾವು ಸಹಿತ ನನ್ನ ಇಚ್ಛೆಯಂತೆ ನಡೆದಿಲ್ಲ, ಹುಟ್ಟು ನನ್ನ ಇಚ್ಛೆಯಲ್ಲಿಲ್ಲ, ಸಾವು ನನ್ನ ಇಚ್ಛೆಯಂತೆ ನಡೆದಿಲ್ಲ. ನನ್ನ ಇಚ್ಛೆಗೆ ವಿರುದ್ಧವಾದ ಸಾವು, ನನ್ನ ಆಯ್ಕೆ ಇಲ್ಲದ ಹುಟ್ಟು, ಇದರ ಮಧ್ಯದ ಬದುಕೈತೆಲ್ಲ, ಇದು ಆದರೂ ಸಹಿತ ನಂದು ಅಂತ ನಾ ಹೇಗೆ ಹೇಳೋದು? ಹೇಳಿ. ಹುಟ್ಟು ನನ್ನ ಆಯ್ಕೆ ಅಲ್ಲ, ನನ್ನ ಆಯ್ಕೆಯಲ್ಲದ ಹುಟ್ಟು, ನನ್ನ ಇಚ್ಛೆಗೆ ವಿರುದ್ಧವಾದ ಸಾವು, ಇವೆರಡರ ಮಧ್ಯದಲ್ಲೊಂದು ಬದುಕಿದೆಯಲ್ಲ, ಈ ಬದುಕು ನಂದು ಅಂತ ನಾ ಹೇಗೆ ಹೇಳೋದು? ಹೇಳಿ. ಈಗೊಂದು ಹೊಳಿ ಹರಿತದೆ, ಹೊಳಿಗೆ ಎರಡು ದಡಗಳಿರ್ತಾವ. ಹಂಗ ಇದು ಜೀವನ ಅನ್ನೋದು ಒಂದು ನದಿ. ಇದು ಈ ನದಿಗೆ ಹುಟ್ಟು ಸಾವು ಅನ್ನುವ ಎರಡು ದಂಡೆಗಳು. ಮನುಷ್ಯ ಏನ್ ಮಾಡಕತ್ತಾನಂದ್ರ, ಈ ಹುಟ್ಟು ಸಾವು ಅನ್ನುವ ಎರಡು ದಂಡೆಗಳ ಮಧ್ಯೆ ಬದುಕು ಅನ್ನೋದೊಂದು ಬ್ರಿಡ್ಜ್ ಕಟ್ಟಕತ್ತಾನ. ಬ್ರಿಡ್ಜ್ ಆದ್ರೆ ವಾಸ್ತವದಲ್ಲಿ ಈಗ ನೀವು ನೋಡ್ರಿ, ಒಂದು ಬ್ರಿಡ್ಜ್ ಕಟ್ಟಬೇಕಾದ್ರೆ ಈ ಕಡೆ ಒಂದು ಪಿಲ್ಲರ್ ಹಾಕ್ಬೇಕು, ಆ ಕಡೆ ಒಂದು ಪಿಲ್ಲರ್ ಹಾಕ್ಬೇಕು, ನಡುವೆ ಬ್ರಿಡ್ಜ್ ಆಗ್ತೈತಿ. ಆದ್ರೆ ಮನುಷ್ಯನ ಹುಟ್ಟು ಅವನಿಚ್ಛೆಯಂತಿಲ್ಲ, ಅವನ ಕೈಯೊಳಗಿಲ್ಲ, ಅವಂದಲ್ಲ. ಸಾವು ಅವನ ಕೈಯೊಳಗಿಲ್ಲ, ಅದು ಅವಂದಲ್ಲ. ಅಂದ್ರೆ ಈ ಹುಟ್ಟು ಸಾವುಗಳ ಎರಡು ಪಿಲ್ಲರಿನ ಮೇಲೆ ನಡುವೆ ಬ್ರಿಡ್ಜ್ ಕಟ್ಟಕತ್ತನಲ್ಲ. ಹುಟ್ಟು ನಂದಲ್ಲ, ಸಾವು ನಂದಲ್ಲ, ಆದ್ರೆ ನಡುವಿನ ಬ್ರಿಡ್ಜ್ ಏನೈತಲ್ಲ, ಇದು ನಂದ್ ಮಾಡ್ಕೋಬೇಕಂತ ಪ್ರಯತ್ನ ನಡೆಸ್ಯಾನ. ಬ್ರಿಡ್ಜ್ ಇರೋದು ವಸ್ತಿ ಮಾಡಕ್ಕಲ್ಲ, ಬ್ರಿಡ್ಜ್ ಇರೋದು ದಾಟಿ ಹೋಗಕ್ಕಂತ ಸತ್ಯ ತಿಳ್ಕೊಬೇಕಾಗಿತ್ತು ಮನುಷ್ಯ ಅಷ್ಟೇ. ಬ್ರಿಡ್ಜ್ ಇರೋದು ನಾವು ವಸ್ತಿ ಮಾಡಕ್ಕಂತ ತಿಳ್ಕೊಂಡಿವಿ ಅಷ್ಟೇ. ನನ್ನ ಆಯ್ಕೆ ಇಲ್ಲದ ಹುಟ್ಟಾಗಲಿ, ನನ್ನ ಇಚ್ಛೆಗೆ ವಿರುದ್ಧವಾದ ಸಾವಾಗಲಿ, ಇವೆರಡೂ ನಂದಲ್ಲ ಅಂದ ಮೇಲೆ ಇವೆರಡರ ಮಧ್ಯದ ಬದುಕಾದರೂ ನಂದು ಹೇಗಾದೀತು ಮನುಷ್ಯ? ಇದು ನಂದು, ಇದು ನಂದು, ಇದು ಎಲ್ಲ ನನ್ನ ಕಂಟ್ರೋಲ್ನಾಗ ಇರ್ಬೇಕಂತ ನಾ ಅಂತೀನಲ್ಲ. ಯಾವುದು ನಂದು ನನ್ನ ಕಂಟ್ರೋಲ್ನಾಗ ಉಳಿಯುವುದು? ಹೇಳಿ. ಈ ದೇಹ ಇದೆ, ನಾ ಹೇಳ್ತೀನಿ ಎದಿ ಮುಟ್ಕೊಂಡಿದ್ದು ನಂದು ದೇಹ ಇದು ಅಂತ. ಇದು ನನ್ನ ದೇಹ ಅಂತೆ. ನನ್ನ ದೇಹ ಆದ್ರೆ ನನ್ನ ಮಾತು ಕೇಳಬೇಕಲ್ಲ. ಇದು ನಾವ್ ಹೇಳ್ತೀವಿ, ಈಗ ನಾನು ನನ್ನ ಕಣ್ಣಿನಿಂದ ನೋಡ್ತೀನಿ, ನನ್ನ ಕಿವಿಯಿಂದ ಕೇಳ್ತೀನಿ, ನನ್ನ ಕಾಲಿನಿಂದ ನಡಿತೀನಿ. ಈ ದೇಹ ನಿಂದ ಆಗಿದ್ರ, ಈ ಕಣ್ಣು ಕಿವಿ ಕೈಯ ಕಾಲ ನಿಂದ ಆಗಿದ್ರ, ನಾಳೆ ಹೆಣವಾಗಿ ಗಾಡಿಗೆ ಕುಂದಿರಿಸಿರ್ತಾರಲ್ಲ, ಕಣ್ಣೈತೆ ಇಲ್ಲ, ನೋಡ್ಲಿಲ್ಲ. ಯಾಕೆ ಹಂಗಿದ್ರೆ? ನಿಂದ ಕಣ್ಣಿದ್ರೆ ನೋಡ್ಬೇಕಾಗಿತ್ತು.
ನಿಂದ ಕಿವಿ ಇದ್ರೆ ಕೇಳಬೇಕಾಗಿತ್ತು. ನಿಂದ ಕಾಲಿದ್ರ ನಿನ್ನ ದೇಹ ನಿನ್ನ ಮಾತು ಕೇಳಿದ್ರೆ ನಡೀತಿರ್ಬೇಕಾಗಿತ್ತಲ್ಲ. ಒಬ್ಬ ವ್ಯಕ್ತಿಗೆ ಗಾಡಿಗೆ ಬಡದು ಕೂಡಿಸಿದಾಗ ಅಳ್ತಿರ್ತಾರಿಲ್ಲ ಅವ್ರ ಮನೆಯವರೆಲ್ಲ. ಅವ್ರ ಸ್ನೇಹಿತ ಬರ್ತಾನ, ಒಂದ್ ಹೂವಿನ ಸರ ಹಿಡ್ಕೊಂಡು ಬರ್ತಾನ, ಅವ್ರಿಗೆ ಹೇಳ್ತಿರ್ತಾರ ಅವ್ರ ಹೆಣ್ಮಕ್ಳು ಮನೆಯವ್ರು, ನಿಮ್ ದೋಸ್ತ್ ಹೋದು ನೋಡ್ರಿ. ಅವ್ರಿಗೆ ಹೇಳ್ತಿರ್ತಾರ, ನಿಮ್ ದೋಸ್ತ್ ಬಂದ, ಹೆಣಕ್ ಹೇಳ್ತಿರ್ತಾಳೆ, ನಿಮ್ ದೋಸ್ತ್ ಬಂದ ನೋಡರ ನೋಡ್ರಿ, ಇಬ್ರು ಬಿಟ್ಟಿರ್ತಿರ್ಲಿಲ್ಲ, ನಿಮ್ ದೋಸ್ತ್ ಬಂದನ್ ಕಣ್ಣರ ತೆಗಿರಿ ಅಂತ ಅಂದ ಕೂಡ್ಲೆ ಅಕಸ್ಮಾತ್ ಕುಂತ್ ಹೆಣ ಕಣ್ಣು ತೆಗಿತಂದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕಾಗ್ತೈತಿ. ನಂದ ದೇಹ ಅನ್ನೋದು ನನ್ನ ಇಚ್ಛೆಯೊಳಗೆ ಏನ್ರ ನಡೆದೈತೆ, ಮತ್ತ ನನ್ನ ಇಚ್ಛೆಯೊಳಗೆ ನಡೆದಿದ್ರೆ ಕಣ್ಣು ನೋಡ್ಬೇಕಾಗಿತ್ತು, ಕಿವಿ ಐತಿ ಕೇಳ್ಬೇಕಾಗಿತ್ತು, ಕಾಲ್ ಐತಿ ನಡಿಬೇಕಾಗಿತ್ತು, ದೋಸ್ತಗ್ ನೋಡ್ಬೇಕಾಗಿತ್ತ. ಅವ ನೋಡಂದ ಕೂಡಲೇ ಅವನ ಕಾಲ ಅಲ್ಲೇ ನಡಗಕತ್ತು ಪಾಪ. ಯಾವುದು ನಂದು ದೇಹ? ಮನುಷ್ಯನಿಗೆ ಅವಸ್ಥೆಗಳು ಬರ್ತವೆ. ಒಮ್ಮೆ ಜಾಗೃತ ಅವಸ್ಥೆ, ಒಮ್ಮೆ ಸ್ವಪ್ನಾವಸ್ಥೆ, ಒಮ್ಮೆ ಸುಸುಪ್ತ ಅವಸ್ಥೆ. ಜಾಗೃತ ಅವಸ್ಥೆ ಅಂದ್ರೆ ನಮ್ಮ ಇಂದ್ರಿಯಗಳು ಮನಸ್ಸಿನಿಂದ ನಾವೀಗೇನು ವ್ಯವಹಾರ ಮಾಡ್ತೀವಲ್ಲ, ಇದು ಜಾಗೃತ ಅವಸ್ಥೆ. ಕೇವಲ ಮನಸ್ಸಿನಿಂದ ರಾತ್ರಿ ಸ್ವಪ್ನಗಳನ್ನ ಕಾಣ್ತೀವಲ್ಲ, ಅದು ಸ್ವಪ್ನಾವಸ್ಥೆ. ಗಾಢ ನಿದ್ರೆ ಇದೆಯಲ್ಲ, ಇದು ಸುಸುಪ್ತ ಅವಸ್ಥೆ. ಇದು ಈ ಜೀವನ ನಂದು, ಈ ಅವಸ್ಥೆಗಳು ನಾ ಹೇಳ್ದಂಗೆ ಕೇಳ್ತಾವಂದ್ರ, ಈಗ ನಮಗ ಮಲ್ಕೊಂಡಿರ್ತೀವಿ, ಗಾಢ ನಿದ್ರೆ ಹತ್ತಿರ್ತೈತಿ, ಹತ್ತದ ಕಾಡ್ರು ಬಂದು ಎಲ್ಲಾ ಕಳು ಮಾಡ್ಕೊಂಡು ಹೋಗ್ತಾರ. ನಾವ್ ಅಂತೀವಿ, ಇಲ್ಲಿ ಹೆಂಗ್ ತೊಗೊಂಡೋಗ್ಯಾರ ನೋಡ್ರಿ ಗೊತ್ತಾ ಇಲ್ಲ ಒಟ್ಟ ಅಂತೀವಿ. ಮತ್ ನಿದ್ದಿ ಈ ಅವಸ್ಥೆಗಳು ನಿನ್ನ ಕೈಯೊಳಗಿದ್ರ ಕಾಡ್ರು ಬಂದಾಗ ಎಚ್ಚರ ಆಗ್ಬೇಕಾಗಿತ್ತಲ್ಲ. ಎಲ್ಲಾ ತಗೊಂಡು ಹೋದ್ಮೇಲೆ ಇವನಿಗೆ ಎಚ್ಚರ ಆಗೈತಿ, ಅದು ಪೊಲೀಸರು ಬಂದು ಎಬ್ಸ್ಯಾರ. ಈ ನಿದ್ದೆ ನಿನ್ನ ಕೈಯಾಗ ಐತೆ ಏನ್ ಹೇಳು? ಅಕಸ್ಮಾತ್ ನಿದ್ರೆ ನಿನ್ನ ಕೈಯೊಳಗಿದ್ರ ಅಲಾರಾಮ್ ಇಟ್ಟು ಯಾಕೆ ಹೇಳ್ತಿದ್ದೀನಿ? ಅಥವಾ ನೀವು ವೈ ಶುಡ್ ಯು ಹ್ಯಾವ್ ಟೇಕನ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್? ಇಲ್ಲದೆ ಇದ್ರೆ ನೀ ಯಾಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೋತಿದ್ದಿ ಹೇಳು? ಈ ಅವಸ್ಥೆಗಳು ನಂದು ಅಂತಂದ್ರ ನಿದ್ದೆ ಹತ್ತಿದಾಗ ಮನುಷ್ಯನೇ ಯಾಕೆ ಅಲಾರಾಮ್ ಇಟ್ಟು ಎದ್ದೆ ಹೇಳು? ಕನಸು ಬಿದ್ದೈತಿ, ಕೆಟ್ಟ ಕನಸು ಬಿದ್ದವಿಲ್ಲ, ನಮಗ್ ಹೇಳ್ತೀವಿ, ಇಲ್ಲಿ ಗುರುಗಳ ಹತ್ರ ಹೋಗ್ತಿವಿ, ಬಾಳ ಕೆಟ್ಟ ಕನಸು ಬೀಳ್ತಾವ ನೋಡ್ರಿ. ಏನ್ ಬಿದ್ದೈತಿ? ಒಟ್ಟ ಕನಸಿನಾಗ ಯಾರ ಎದಿ ಮೇಲೆ ಕುಂತ್ಕೊಂಡು ಕುತ್ತಿಗೆ ಹಿಚಕದಂಗ ಬಿದ್ದವಿಲ್ಲ ಕನಸು. ಮತ್ತ ಹಗಲತ್ನ್ಯಾಗ ನೀವ್ ಯಾರ್ದಾರ ಹಿಚಕ್ಬೇಕು ಅಂದಿದ್ದೀರತ್ತ, ಅವ್ರು ರಾತ್ರಿ ಬಂದಾವ. ಒಟ್ಟ ಅಂದ್ರ ಕನಸ ನಿನ್ನ ಕಂಟ್ರೋಲ್ನಾಗ ಇದ್ರ ಕೆಟ್ಟ ಕನಸು ಯಾಕೆ ಬೀಳ್ಬೇಕು? ಮನುಷ್ಯಾಗ ಒಳ್ಳೆ ಸ್ವಪ್ನಗಳನ್ನು ನೋಡ್ಬೇಕಾಗಿತ್ತ. ಅವು ಒಂದೊಂದು ಕನಸ್ನಾಗ ಮಾತಾಡ್ತಿರ್ತಾವ, ಗೊತ್ತಿಲ್ಲ ನಿಮ್ಗೆ? ಕನಸ್ನಾಗ ಮಾತಾಡ್ತಿರ್ತಾವ, ಬಡಬಡ್ಸದಂತೀವಲ್ಲ ನಾವು. ಒಬ್ಬ ಬಾಳ ಕನಸ್ನಾಗ ಮಾತಾಡ್ತಿದ್ದ, ಬಡಬಡಿಸ್ತಿತ್ತು ಬರೇ ಮನ್ಯಾಗ, ಮಾತಾಡಿದ್ದ ನಿಧಿಗಣ್ಣ. ಅವ್ರ ಹೆಣ್ಮಕ್ಳು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರಂತ, ಸೈಕ್ಯಾಟ್ರಿಸ್ಟ್ ಹತ್ರ. ಒಟ್ಟ ನಮ್ಮ ಯಜಮಾನ್ರು ನೋಡ್ರಿ ರಾತ್ರಿ ಒಟ್ಟ ಮಾತಾಡಿದ್ದ ಕನಸ್ನಾಗ ಒಂದ್ ಸ್ವಲ್ಪ ಏನ್ರ ಟ್ಯಾಬ್ಲೆಟ್ ಕೊಟ್ರಿ. ಅವ್ರು ಡಾಕ್ಟರ್ ಅಂದ್ರು, ಯವ್ವ ಇದಕ್ಕೇನು ರಾತ್ರಿ ಮಾತಾಡ್ತೈತಲ್ಲ, ಇದಕ್ ಔಷಧಿ ಏನ್ ಬೇಡ, ನೀ ಸ್ವಲ್ಪ ಹಗಲತ್ ಮಾತಾಡಕ್ ಅವನಿಗೆ ಪರ್ಮಿಷನ್ ಕೊಡು, ಆಮೇಲೆ ರಾತ್ರಿ ಬಿಡ್ತಾನ. ನೀ ಹಗಲತ್ ಮಾತಾಡೋದ ಬಿಟ್ಟಿಲ್ಲ ಅವನಿಗೆ, ಮತ್ತದ ರಾತ್ರಿ ಮಾತಾಡ್ತೈತ. ನೀ ನಿಂದು ಸ್ವಲ್ಪ ಬಾಯಿ ಬಂದಾದ್ರೆ ಅದು ರಾತ್ರಿ ಬಂದಾಗುತ್ತ. ಅಂದ್ರೆ ಕನಸ, ಈ ಅವಸ್ಥೆಗಳು, ಜಾಗ್ರ, ಸ್ವಪ್ನ, ಸುಸುಪ್ತಿ, ಈ ಅವಸ್ಥೆಗಳು ನಂದು ಅಂದ್ರೆ ನಾ ಹೇಳ್ದಂಗೆಲ್ಲ ಕೇಳ್ಬೇಕಾಗಿತ್ತಲ್ಲ. ಈಗ ಪ್ರಾಣಗಳದಾವ ಮನುಷ್ಯನೊಳಗ. ಇದು ನಾವು ಬರೇ ಉಸಿರಾಡಿಸೋದು ಒಂದೇ ಅಂತಲ್ಲ, ಒಳಗ ಪಂಚ ಪ್ರಾಣಗಳು, ಕೆಲವು 10 ಹೇಳ್ತಾರ, 15 ಹೇಳ್ತಾರ. ಒಳಗ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಪಂಚ ಪ್ರಾಣಗಳು. ಒಂದೊಂದು ಪ್ರಾಣ ಒಂದೊಂದು ಕೆಲಸ ಮಾಡತೈತಿ. ಒಂದು ಅನ್ನ ಪಚನ ಮಾಡ್ತೈತಿ, ಒಂದು ರಕ್ತ ಪರಿಚಲನೆ ಮಾಡ್ತೈತಿ, ಒಂದು ವಿಸರ್ಜನಾ ಕಾರ್ಯ ಮಾಡ್ತೈತಿ, ಒಳಗ ಗಾಳಿ ಕೆಲಸ ಮಾಡ್ತೈತಿ. ನೀವ್ ವಿಚಾರ ಮಾಡ್ರಿ, ಈ ಪ್ರಾಣ ನಂದು ಅಂತಂದಿದ್ರ, ಅಥವಾ ಪ್ರಾಣಗಳು ನಾ ಹೇಳ್ದಂಗ್ ಕೇಳ್ತಾವಂತ ನಮಗ್ ಅನಿಸಿದ್ರ, ನೀವು ಸೈಕಲ್ ತಗೊಂಡು ಹೋಗ್ತೀರಿ ಅಥವಾ ಮೋಟರ್ ಸೈಕಲ್ ತಗೊಂಡು ಹೋಗ್ತೀರಿ. ಮೋಟರ್ ಸೈಕಲ್ಗೆ ಒಂದ್ ಸಣ್ಣ ಮುಳ್ಳು ಚುಸ್ತೈತಿ. ನಿಮ್ಮ ನಡೆಸುವ ಮೋಟರ್ ಸೈಕಲ್ಗೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರ ನಿಮ್ಮ ಮೋಟರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬಿನೊಳಗ
ದೇವರು 9 ರಂಧ್ರ ಇಟ್ಟುನು ಇದು ನೊಟ್ಟ ಪಂಚರ್ ಆಗ್ಲಾರ್ದಂಗೆ ಇಟ್ಟನಲ್ಲ, ಆ ಶಕ್ತಿ ಯಾವ್ದನ್ನೋದು ವಿಚಾರ ಮಾಡ್ಬೇಕಲ್ಲ. ಹಾಗಿದ್ರೆ ಇದಕ್ಕೆ 9, ಇದು ಒಂದು ದೇಹ ತೊಗಲಿನ ಟ್ಯೂಬ್ ಇದು ಅಂತ. 9 ರಂಧ್ರಗಳನ್ನಿಟ್ಟಾನ, 9 ರಂಧ್ರ ಇಟ್ಟುನು ಇದನ್ನ ಪಂಚರ್ ಆಗ್ಲಾರ್ದಂಗ ನೋಡ್ಯಾನಲ್ಲ, ಅದು ಯಾರ? ನಿನ್ನ ಕಂಟ್ರೋಲ್ನಾಗಿದ್ರೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಿತ್ತಪ್ಪ? ನೀನು ಯಾವುದು ನಿನ್ನ ಕಂಟ್ರೋಲ್ನಾಗ ಐತಿ? ಇಲ್ಲ ಹೊಲ ನಂದು ಅಂತ. ಹೊಲ ನಂದು ಇದ್ರ ಈಗ ನೀ ಗಿಡ ಹಚ್ಚಿಯಪ್ಪ. ಎದ್ರ ಗಿಡ ಹಚ್ಚಿ? ತೆಂಗಿನ ಗಿಡ ಹಚ್ಚಿ. ತೆಂಗಿನ ಗಿಡಕ್ಕ ನೀನು ಕೆಳಗ ನೀರ್ ಹರಿಸಿರ್ಬಹುದು, ಅದ್ರ ಮ್ಯಾಲ ತೆಂಗಿನ ಕಾಯಿಗೆ ಒಯ್ದ ನೀರ್ ಏನಾರ ಹಾಕಿ ಏನ್? ಹೂ ಹ್ಯಾಸ್ ಲಿಫ್ಟೆಡ್ ದಟ್ ವಾಟರ್ ವಿದೌಟ್ ಲಿಫ್ಟ್ ಇರಿಗೇಷನ್? ಏನು ಏತ ನೀರಾವರಿ ಮಾಡಿ ಏನು ಲಿಫ್ಟ್ ಇರಿಗೇಷನ್ ಐತೇನು? ಕೆಳಗ್ ನೀರು ಬಿಟ್ಟಿದ್ದು ಬೇರಿಗೆ ಬಿಟ್ಟು ತೆಂಗಿನ ಕಾಯಿಗೆ ನೀರ್ ಏರಿಸಿದವ್ರು ಯಾರು? ನಿನ್ನ ಹೊಲದಾಗ ನೀ ಏರಿಸಿ ಏನದೇನೇನ ಮನಿ ಕಟ್ಟಿಸಿಯಪ್ಪ, ದೊಡ್ಡ ಮನಿ, 3 ಅಂತಸ್ತಿನ ಮನಿ ಕಟ್ಟಿಸಿ ಇದು ನಂದ ಮನಿ, ಇದು ನಂದೇ ಅಂತ ನೀ ಹೇಳ್ತಿ. ಒಂದ್ ದಿವ್ಸ ನೀನು ಬಿಟ್ಟು ಹೋಗಾಗ ನೀ ಮನಿ ಪ್ರವೇಶ ಮಾಡಿ, ಹೆಂಗ ಮಾಡಿ? ರಾಜಯೋಗ ನೋಡಿ ಮಾಡಿ. ಒಂದ್ ದಿವ್ಸ ನಿಂದ ಸಾವು ಬಂತು, ಪಂಚಾಂಗ ತೆಗಿಸಿ ನೋಡಿದ್ರು, ಅವ್ರು ಹೇಳಿದ್ರ ಪಂಚಕ್ ಬಿದ್ದೈತಿ, ಇವ ತೀರ್ಕೊಂಡಿದ್ದಕ್ಕೆ 9 ತಿಂಗಳು ಮನಿ ಬಿಡ್ಬೇಕಂದ್ರ. ಅವ ಅಂದ, ಅಲ್ಲೋ ನಾ ನಿನಗ ರಾಜಯೋಗದಾಗ ನಿನಗ ಪ್ರವೇಶ ಮಾಡಿದ್ದೆ, ನಾ ಹೋದ್ ದಿವ್ಸ ನಮ್ಮ ಮನೆಯವ್ರಿಗೆ 9 ತಿಂಗಳು ಮನಿ ಬಿಡಿಸ್ದೆಲ್ಲೋ ಅಂತ. ಪಂಚಕ್ ಐತಂದ್ರಲ್ಲೋ ಅಂತ. ನಾನ್ ನೋಡಿದ್ರೆ ನಿನಗ ರಾಜಯೋಗದಾಗ ಪ್ರವೇಶ ಮಾಡಿದ್ದೆ, ನಾ ಹೋದ್ ದಿವ್ಸ ಹೆಂಗ ಪಂಚಕ್ ಆತದು ಅಂತ. ನಿಮಗ ಪಂಚಕಪ್ಪ, ನೀವು ಹೋದ್ ದಿವ್ಸ ನಮಗದು ರಾಜಯೋಗ ಅಂತ ಮನಿ ಅಂತೈತ. ಏನು ಕಿರಿಕಿರಿ ಮಾರ ನಿಮ್ಮದು? ಮನಿ ಶಾಂತಿ ಅಂತ ಮಾಡಿದ್ರೆ ಅಷ್ಟ ಖರೆ, ನೀವು ಬರೋದಕ್ಕಿಂತ ಮೊದಲು ಶಾಂತಿ ಇದ್ದೀವಿ ನಾವು, ನೀವು ಬಂದ ಮೇಲೆ ಅಶಾಂತಿ ಆಗಿತ್ತು. ನಂದು ಅನ್ನುವ ಮನೆ ನಾನು ಹೋದಾಗ ಅತ್ತೈತಿ. ಯಾರ ಜಪ್ತಿ ಮಾಡಿದಾಗ ಮನಿ ಪ್ಲೆಜ್ ಮಾಡಿದ್ದೆ, ಬ್ಯಾಂಕ್ನವ್ರು ತಗೊಂಡ್ರ ನಾನ್ ಹತ್ತಿ ನಂದು ಮನಿ ಹೋತಂತ. ಮಾಲೀಕ್ ಹೋದಾಗ ಏನ್ರ ಮನಿ ಹತ್ತೈತೆ? ನೀ ಖರೀದಿ ಮಾಡಿದ ಇನೋವಾ ಗಾಡಿ, ಇನೋವಾ ಈ ಮಾಲೀಕ್ ನನ್ನವಂತ ಹತ್ತಿಲ್ಲ, ಮಾರುತಿ ಗಾಡಿ ಇವ ನನ್ನ ಮಾಲೀಕ್ ಅಂತ ಹತ್ತಿಲ್ಲ. ಹಾಗಾದ್ರೆ ಇಲ್ಲಿ ನಂದು ಅನ್ನುವುದು ಯಾವುದು? ಕಶ್ಯ ಸ್ವಿಧನಂ. ಋಷಿ ಇದನ್ನು ಪ್ರಶ್ನೆ ಮಾಡ್ತಾನೆ. ಹಾಗಾದ್ರೆ ಯಾರ್ದಿದು? ನಂದಲ್ಲಂದ್ರೆ ಯಾರ್ದು ಹೇಳ್ರಂಗಿದ್ರು? ಕಶ್ಯ ಸ್ವಿಧನಂ, ಯಾರ್ದಿದು? ಈಗ ಒಬ್ಬ ಗಡಿಗೆ ವ್ಯಾಪಾರಿ ಇದ್ದ, ಗಡಿಗೆ ವ್ಯಾಪಾರ ಮಾಡ್ತಿದ್ದ. ಗಡಿಗೆ ವ್ಯಾಪಾರ ಮಾಡುವಾಗ ಒಬ್ಬ ಗಡಿಗೆ ಕೊಡ್ತಿದ್ದ, ಒಬ್ಬ ತಗೋತಿದ್ದ. ಕೊಡುವುದಕ್ಕಿಂತ ಮುಂಚೆ ಕೊಡುವವ ಮಾಲೀಕ್ ಅಂತಿದ್ದ. ತಗೊಂಡ ಮೇಲೆ ಅವ ಗಡಿಗೆ ತಗೊಂಡವ ಅಂದ, ನಾ ಮಾಲೀಕ್ ಅಂತ. ಗಡಿಗೆ ಕನ್ಫ್ಯೂಸ್ ಆಯ್ತು, ಹೂ ಇಸ್ ಮೈ ರಿಯಲ್ ಓನರ್? ಅವ ಮಾಲೀಕ್ ಅಂತಿದ್ದ, ಈಗ ಇವ ಮಾಲೀಕ್ ಅಂತಾನ. ವಾಟ್ ವಾಸ್ ಕನ್ಫ್ಯೂಸ್ಡ್? ಹೂ ಇಸ್ ಮೈ ರಿಯಲ್ ಓನರ್? ನನ್ನ ಖರೆ ಮಾಲೀಕ್ ಯಾರು? ಮೊದಲವ ಮಾಲೀಕ್ ಅಂತಿದ್ದ, ಈಗ ಇವ ಮಾಲೀಕ್ ಅಂತಾನ. ಖರೆ ಮಾಲೀಕ್ ಯಾರು? ಅವಾಗ ಭೂಮಿ ತಾಯಿ ಹೇಳಿದ್ಲು, ನೋಡು, ನಿನ್ನೊಳಗೆ ಯಾರು ಇರ್ತಾರ, ಯಾರು ಇರದೇ ಇದ್ರು ನೀ ಗಡಿಗಾಗಕ್ ಸಾಧ್ಯ ಇಲ್ಲಲ್ಲ, ಅವ್ರು ನಿನ್ನ ಮಾಲೀಕರು. ಅವ ಇರದೇ ಇದ್ರು ನೀ ಇರುತ್ತಿ, ಇವ ಇರದೇ ಇದ್ರು ನೀ ಇರುತ್ತಿ. ಆದ್ರ ನನ್ನ ಮಣ್ಣು ಇರದೇ ಇದ್ರೆ ನೀ ಇರಕ್ ಆಗುದಿಲ್ಲಲ್ಲ, ನಾನು ನಿನ್ನ ಮಾಲೀಕ ಅಂತ ಭೂಮಿ ತಾಯಿ ಹೇಳ್ತಾರೆ. ಮಣ್ಣು ಮಾಲೀಕ. ಯಾರು ಮಾಲೀಕ ಅಂದ್ರ ನಿಜವಾದ ಮಾಲೀಕ ಯಾರು ಅದಾರ ಅವ್ರು ಮಾಲೀಕರು. ಡೋನರ್ ಇಸ್ ದಿ ಓನರ್. ಯಾರ ಮಣ್ಣು ಕೊಟ್ಟನ ಅವ ಮಾಲೀಕ. ಡೋನರ್ ಇಸ್ ದಿ ಓನರ್. ವಿ ಆರ್ ನಾಟ್ ಓನರ್ಸ್, ವಿ ಆರ್ ಜಸ್ಟ್ ಯೂಸರ್ಸ್. ಇದು ತಲೆಯಾಗಿಟ್ಕೋಬೇಕು ನಾವೆಲ್ಲ. We are not owners and we cannot be owners. We are just users in this world. ನಾವು ಮಾಲೀಕರಾಗಕ್ ಹೊಂಟಿವಿ, ಅದು ತಪ್ಪಾಗೈತೆ ಅಷ್ಟೇ. ನಾವು ಮಾಲೀಕರಲ್ಲ, ನಾವು ಗಳಸಾಕ್ ಬಂದವರಲ್ಲ. ನಾವು ಈ ಜಗತ್ತನ್ನು ಬಳಸಿ ಹೋಗಕ್ ಬಂದವ್ರಷ್ಟೇ. ಬಳಸಬೇಕಿದೆ.